ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮಾಧ್ಯಮದ ವರದಿ ಹಾಗೂ ಪೊಲೀಸರ ಇಚ್ಛಾಶಕ್ತಿ ಒಂದಾದರೆ ಜನಸಾಮಾನ್ಯರ ಸಮಸ್ಯೆಗಳು ಹೇಗೆ ಕ್ಷಣಾರ್ಧದಲ್ಲಿ ಬಗೆಹರಿಯುತ್ತವೆ ಎಂಬುದಕ್ಕೆ ಯಾದಗಿರಿಯ ಮಹಾತ್ಮ ಗಾಂಧಿ ವೃತ್ತವೇ ಸಾಕ್ಷಿಯಾಗಿದೆ. ಪಾರ್ಕಿಂಗ್ ಕಿರಿಕಿರಿಗೆ ಮುಕ್ತಿ ನೀಡಿದ ವರದಿಯಾದ ಅಧಿಕಾರಿಗಳು ಚುರುಕಾಗಿ ಸ್ಪಂದಿಸಿದ್ದಾರೆ. ನಗರದ ಅತ್ಯಂತ ಗಿಜಿಗುಟ್ಟುವ ಪ್ರದೇಶವಾದ ಮಹಾತ್ಮ ಗಾಂಧಿ ವೃತ್ತದ ಪಾರ್ಕಿಂಗ್ ಜಾಗದಲ್ಲಿ ಅಕ್ರಮವಾಗಿ ಪಾವು ಬಾಜಿ ಪಾನಿಪುರಿ ಬಂಡೆಗಳನ್ನು ನಿಲ್ಲಿಸಲಾಗಿದ್ದು, ಇದರಿಂದಾಗಿ ದ್ವಿಚಕ್ರ ವಾಹನ ಸವಾರರು ತಮ್ಮ ಬೈಕ್ಗಳನ್ನು ನಿಲ್ಲಿಸಲು ಜಾಗವಿಲ್ಲದೆ ಪರದಾಡ್ತಾ ಇದ್ರು. ಈ ಬಗ್ಗೆ ವಿಸ್ತೃತವಾಗಿ ಸುದ್ದಿ ಪ್ರಕಟಿಸಿ ಜಿಲ್ಲಾಡಳಿತ ಹಾಗೂ ಸಂಚಾರಿ ಪೊಲೀಸರ ಗಮನ ಸೆಳೆದಿತ್ತು. ಸುದ್ದಿ ಪ್ರಕಟವಾದ ಬೆನ್ನಲ್ಲೇ ಕಾರ್ಯಪ್ರವೃತ್ತರಾದ ಟ್ರಾಫಿಕ್ ಪಿಎಸ್ಐ ವೈಜನಾಥ ಪಾಟೀಲ್ ಹಾಗೂ ಅವರ ತಂಡ ಕಾನ್ಸ್ಟೇಬಲ್ ರಸೂಲ್ ಸ್ಥಳಕ್ಕೆ ಭೇಟಿ ನೀಡಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು, ಸರಿಯಾಗಿ 24 ಗಂಟೆಗಳ ಒಳಗಾಗಿ ಅಲ್ಲಿದ್ದ ಎಲ್ಲಾ ಬಂಡಿಯನ್ನು ತೆರವು ಮಾಡಿ ದ್ವಿಚಕ್ರ ವಾಹನಗಳ ನಿಲುಗಡೆಗೆ ಸುಸಜ್ಜಿತವಾಗಿ ದಾರಿ ಮಾಡಿಕೊಟ್ಟಿದ್ದಾರೆ. ಪಾರ್ಕಿಂಗ್ ಜಾಗದಲ್ಲಿ ಬಂಡಿಗಳ ಕಾಟದಿಂದಾಗಿ ರೋಸಿ ಹೋಗಿದ್ವಿ, ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಎಂದ ಸ್ಥಳೀಯ ಸವಾರರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾ ವರದಿ ಹಾಗೂ ಸಂಚಾರಿ ಪೊಲೀಸರ ಈ ಕ್ಷಿಪ್ರ ಕಾರ್ಯಾಚರಣೆಗೆ ನಗರದ ಜನತೆ ಜೈ ಅಂದಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.